ಹರೇ ಆಚಾರ್ಯ. ಹರೇ. ಹರೇ ನಮಃ. ಜಾಯಿನ್ ಆಗ್ತಾರಾ ಹೇಗೆ ಗುರುಪ್ರಸನ್ನ? ಕಾಲ್ ಮಾಡ್ತೀನಿ ಆಚಾರ್ಯ, ಒಂದೇನು ಸೆಕೆಂಡ್ ಚೆಕ್ ಮಾಡ್ತೀನಿ ಆಚಾರ್ಯ. ಮೆಸೇಜ್ ಮಾಡಿ ನೋಡ. ಮಾಡ್ತೀನಿ ಆಚಾರ್ಯ. ಆಚಾರ್ಯ ನಮಸ್ಕಾರ. ಆಚಾರ್ಯ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ದತ್ತ ಗುರುನಪಿ ಜಗನ್ನಾಥಾಖ್ಯೇತನಾಖ್ಯೇತೆ ಸೂತ್ರದೀಪಿಕಾ ಅಪರಮಂ ಮಂಗಲೇತಂ ಮಗರಂ ಸದಾ ಆನಂದತೀರ್ಥಂ ಭಜೆ ತಾಪತ್ರಯಾಪಹಂ. ಚಿತ್ರೈಕದೇಶ ಗಂಭೀರೆ ವಾಕ್ಯೇ ಮಾನೇನ ಖಂಡಿತೈಃ ಗುರುಭಾವಂ ಜಯಂತಿ ಭಾತಿಶ್ರೀ ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಪರ್ಯಂతం ಗುರುಣಾಮಾಸ್ತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಓಂ ಶಬ್ದಾದೇವ ಪ್ರಮಿತಃ ಓಂ. ಓಂ ಶಬ್ದಾದೇವ ಪ್ರಮಿತಃ ಓಂ. ಇದು ಈ ಅಧಿಕರಣದ ಹೆಸರು ವಾಮನಾಧಿಕರಣ ಅಂತ ಈ ಅಧಿಕರಣದ ಹೆಸರು. ಇಲ್ಲಿ ಭಗವಂತನಲ್ಲಿ ಸಮನ್ವಯ ಮಾಡುವಂತಹ ಶಬ್ದ ಈಶಾನ ಅಂತನ್ನುವಂತಹ ಶಬ್ದ. ಇಲ್ಲಿ ಇದು ವಿಷಯ ವಾಕ್ಯ ಯಾವುದಂದ್ರೆ ಕಾಟಕೋಪನಿಷತ್ತಿನಲ್ಲಿ ಬಂದಂತಹ ಅಂಗುಷ್ಟ ಮಾತ್ರ ಪುರುಷಃ ಮಧ್ಯೆ ಆತ್ಮನಿ ತಿಷ್ಠತಿ ಈಶಾನೋ ಭೂತ ಭವ್ಯಸ್ಯ ಅಂತ ವಾಕ್ಯ. ಇದರದ್ದು ಗುರುಪ್ರಸನ್ನ ನಾವು ಉಪನಿಷತ್ತಿನಲ್ಲಿ ಈ ಮಂತ್ರಾರ್ಥ ವಿಚಾರ ಮಾಡಿದ್ದೇವೆ ನಾವು. ಈ ಕಾಟಕದಲ್ಲಿ ಬಂದಂತಹ ಯಾವ ಈ ವಿಷಯ ವಾಕ್ಯ ಉಪನಿಷತ್ ವಾಕ್ಯವಿದೆಯೋ ಈ ವಾಕ್ಯದಲ್ಲಿ ಇರುವಂತಹ ಈಶಾನ ಅಂತನ್ನುವಂತಹ ಒಂದು ಶಬ್ದ, ಈಶಾನೋ ಭೂತ ಭವ್ಯಸ್ಯ ಅಂತ ಈಶಾನ ಅಂತನ್ನುವಂತಹ ಶಬ್ದ, ಆ ಶಬ್ದದ ಸಮನ್ವಯವನ್ನು ಭಗವಂತನಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮ್ಮನೆ ಸಾಮಾನ್ಯವಾಗಿ ಈಶಾನ ಅಂತನ್ನೋ ಶಬ್ದಕ್ಕೆ ಅರ್ಥವೇನು? ಈಶ್ವರ, ಒಡೆಯರಾದವರು, ಅಧಿಪತಿಯಾದವರು ಯಾರು ಅವರು ಈಶಾನ ಅಂತ. ಭೂತಭವ್ಯಸ್ಯ ಈಶಾನ ಅಂದ್ರೆ ಭೂತ ಭವಿಷ್ಯತ್ ಕಾಲದ ಸರ್ವಕ್ಕೂ ನಿಯಾಮಕನಾದವನು ಯಾರೋ ಅವನು ಈಶಾನೋ ಭೂತಭವ್ಯಸ್ಯ. ಇಷ್ಟು ಈ ಶಬ್ದದ ಸಾಮಾನ್ಯ ಅರ್ಥ. ಈ ಉಪನಿಷತ್ತಿನ ವಾಕ್ಯದಲ್ಲಿರುವಂತಹ ಯಾವ ಈಶಾನ ಶಬ್ದವಿದೆಯೋ ಈ ಈಶಾನ ಶಬ್ದ ಇತಿ ಈಶಾನ ಶಬ್ದ ವಾಚ್ಯತ್ವೇನ ಪ್ರಮಿತಃ ಯಾರು? ವಿಷ್ಣುರೇವ, ಭಗವಂತನೇ ಈಶಾನ ಶಬ್ದ ಪ್ರತಿಪಾದ್ಯನಾಗಿದ್ದಾನೆ ಹೊರತು ಬೇರೆಯವರು ಈಶಾನ ಶಬ್ದ ಪ್ರತಿಪಾದ್ಯರಲ್ಲ. ಪ್ರಮಿತ ಅಂತನೋ ಶಬ್ದಕ್ಕೆ ಅರ್ಥವೇನೆಂದ್ರೆ ತತ್ವತೋ ನಿಶ್ಚಿತ. ಅಂದ್ರೆ ಈಶಾನ ಅಂತನೋ ಶಬ್ದ ವಾಚ್ಯತ್ವ ಭಗವಂತನಲ್ಲೇನೆ ಇದೆ ಎಂಬುದಾಗಿ ನಮಗೆ ಕೇವಲ ಭಗವಂತನನ್ನ ಮಾತ್ರ ಹೇಳಿಕೊಡುತ್ತೆ ಅಂತ ನಮಗೆ ತತ್ವತೋ ನಿಶ್ಚಯವಿದೆ. ಆದ್ದರಿಂದಾಗಿ ಈಶಾನ ಶಬ್ದ ವಾಚ್ಯತ್ವವನ್ನು ನಾವು ಭಗವಂತನಲ್ಲೇ ಸಮನ್ವಯ ಮಾಡಬೇಕು. ಅಲ್ಲ, ವಾಯುದೇವರಲ್ಲಿ ಮಾಡಬಹುದಲ್ಲ? ವಾಯುದೇವರು ಈಶಾನದೇ, ನಿಯಾಮಕರಾಗಿಲ್ವಾ ವಾಯುದೇವರು ನಮಗೆ? ಅಂದ ಮೇಲೆ ಈಶಾನ ಶಬ್ದ ವಾಚ್ಯತ್ವವನ್ನು ಭಗವಂತರಲ್ಲಿ ಮಾಡುವಂತೆ ನಾವು ವಾಯುದೇವರಲ್ಲಿ ಮಾಡಬಹುದಲ್ಲ ಅಂತ ಪ್ರಶ್ನೆ. ಅದಕ್ಕೆ ಸೂತ್ರದಲ್ಲಿ ಶಬ್ದಾದೇವ ಅಂತಂದ್ರು. ಏನು ಶಬ್ದಾದೇವ ಅಂತಂದ್ರೆ ನತು ವಾಯು ಕುತಃ ಶಬ್ದಾದೇವ. ಸರ್ವಥಾ ವಾಯುದೇವರು ಈಶಾನ ಶಬ್ದ ವಾಚ್ಯರಲ್ಲ, ಭಗವಂತನೇ ಈಶಾನ ಶಬ್ದ ವಾಚ್ಯ. ಯಾಕೆ? ಶಬ್ದಾದೇವ. ಯಾವುದದು ಶಬ್ದ? ಅದು ಏನಂತಾರೆ ಉಪನಿಷತ್ತಿನ ಇದೇ ಕಾಟಕದಲ್ಲೇನೆ ಬಂದಂತಹ ವಾಕ್ಯ. ಮಧ್ಯೆ ವಾಮನಮಾಸೀನಂ ಅಂತನ್ನುವಂತಹ ಶಬ್ದ. ಅದು ಪೂರ್ಣ ಸ್ತುತಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. ಊರ್ಧ್ವಂ ಪ್ರಾಣಂ ಉನ್ನಮತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತೆ. ಇದು ನಿಮಗೆ ಕಾಟಕದಲ್ಲಿ ಬಂದಂತಹ ವಾಕ್ಯ. ಊರ್ಧ್ವಂ ಪ್ರಾಣಂ ಉನ್ನಮತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ. ಇಲ್ಲಿ ವಾಮನ ಅಂತನ್ನುವಂತಹ ಶಬ್ದ ಬಂದಿದೆ. ಈ ವಾಮನ ಅಂತನ್ನೋ ಶಬ್ದಕ್ಕೆ ಅರ್ಥವೇನು? ವಾಯುದೇವರು ಅಂತ ಅರ್ಥ ಮಾಡ್ಬೋದಾ? ಮಧ್ಯೆ ಇರುವಂತಹ ವಾಮನ ಅಂತಂತ ಇದ್ದಾರೆ. ಅಂದ್ರೆ ಅದು ಭಗವಂತನೇ. ವಾಮನ ಅಂತನೋ ಶಬ್ದ ಇದು ಕೇವಲ ಪರಮಾತ್ಮನನ್ನ ಮಾತ್ರ ತಿಳಿಸ್ಕೊಡತ್ತೆ. ವಾಯುದೇವರೇ ಮೊದಲಾದ ದೇವತೆಗಳನ್ನು ಸರ್ವತಾ ತಿಳಿಸ್ಕೊಡೋದಿಲ್ಲ. ಹಾಗಾಗಿ ಈ ಈಶಾನ ಶಬ್ದ ಯಾವ ಈ ಕಾಟಕದಲ್ಲಿ ಈ ಪ್ರಸಂಗದಲ್ಲಿ ಬಂದಿದೆ, ಈಶಾನೋ ಭೂತ ಭವ್ಯಸ್ಯ ಅಂತ ಹೇಳಿ, ಅದೇ ಕಾಟಕದಲ್ಲೇನೆ ಅದೇ ಪ್ರಕರಣದಲ್ಲೇನೆ ನಿಮಗೆ
ನಿಮಗೆ ಮಧ್ಯೆ ವಾಮನಮಾಸೀನಂ ಅಂತ ಬಂದಿದೆ. ಆದ್ದರಿಂದಾಗಿ ಆ ವಾಮನ ಶಬ್ದವಾದರೂ ಭಗವಂತನನ್ನೇ ಹೇಳ್ಕೊಡತ್ತೆ ಅಂದ ಮೇಲೆ ಅದೇ ಉಪನಿಷತ್ತಿನಲ್ಲಿ ಬಂದಂತಹ ಈ ಈಶಾನ ಶಬ್ದವು ಕೂಡ ಪರಮಾತ್ಮನನ್ನೇ ಹೇಳ್ಕೊಡ್ಬೇಕು. ಹಾಗಾದ್ರೆ ಇಲ್ಲಿ ಪ್ರಶ್ನೆ, ವಾಮನ ಶಬ್ದ ಇದ್ದದ್ದಕ್ಕೆ ಈಶಾನ ಶಬ್ದದಿಂದಾಗಿ ಪ್ರತಿಪಾದ್ಯನಾದನು ಭಗವಂತ ಅಂತಂತ ಇದ್ದೀರಿ. ಹಾಗೆ ಹೇಳುವಂತೆ ವಾಯುದೇವರು ಈಶಾನ ಶಬ್ದ ವಾಚ್ಯರು ಅಂತ ಅನ್ನೋದಕ್ಕೆ ವಾಯುದೇವರ ಲಿಂಗವಿದೆ. ನಮಗೆ ವಾಯುದೇವರ ಲಿಂಗವಿದ್ದದ್ದರಿಂದಾಗಿ ವಾಯುದೇವರು ಅಂತ ಹೇಳ್ಬೋದಲ್ಲ. ಈಶಾನ ಶಬ್ದ ವಾಚ್ಯರು ವಾಯುದೇವರು ಎನ್ನುವ ವಿಷಯದಲ್ಲಿ ಲಿಂಗವಿದೆ. ಏನು? ಪ್ರಾಣಾದಿ ವ್ಯವಸ್ಥಾಪಕತ್ವ, ಪ್ರಾಣ ಅಪಾನ ಇತ್ಯಾದಿ ಅವುಗಳನ್ನು ವ್ಯವಸ್ಥಾಪನೆ ಮಾಡುವುದು ವಾಯುದೇವರು. ಆಮೇಲೆ ಸರ್ವದೇವೋಪಾಸ್ಯತ್ವ, ಇದನ್ನು ಕಾಟಕದಲ್ಲಿ ಹೇಳಿದ್ದು, ಸರ್ವೇ ದೇವ ಉಪಾಸತೆ ಇತ್ಯಾದಿಯಾಗಿ. ಹಾಗಾಗಿ ಸರ್ವದೇವ ಉಪಾಸ್ಯತ್ವ ಹಾಗೂ ಪ್ರಾಣಾದಿ ವ್ಯವಸ್ಥಾಪಕತ್ವ ಇವೇ ಮೊದಲಾದ ವಾಯುದೇವರ ಲಿಂಗವಿದೆ. ಹೀಗೆ ವಾಯುದೇವರ ಲಿಂಗವಿದ್ದದ್ದರಿಂದಾಗಿ ಈಶಾನ ಶಬ್ದ ವಾಚ್ಯರಾದವರು ವಾಯುದೇವರು ಅಂತ ಹೇಳ್ಬೋದಲ್ಲ ಅಂತ ಪ್ರಶ್ನೆ. ಮೊದಲಿಗೆ ನಾವು ಈಶಾನ ಶಬ್ದ ವಾಚ್ಯನಾದವನು ಭಗವಂತನೇ ಅಂತ ಸಿದ್ಧವನ್ನಾಗಿಟ್ಕೊಂಡು ನಾವು ಸೂತ್ರದ ಅರ್ಥ ವಿಚಾರ ಮಾಡಿದ್ದೀವಿ. ಯಾಕೆ ಅಂತ ಕೇಳಿದಾಗ ಅದೇ ಉಪನಿಷತ್ತಿನಲ್ಲಿ ಮಧ್ಯೆ ವಾಮನಮಾಸೀನಂ ಎಂಬುದಾಗಿ ವಾಮನ ಶಬ್ದ ಬಂದಿದೆ. ಆ ವಾಮನ ಶಬ್ದವು ಭಗವಂತನನ್ನೇ ಹೇಳ್ಕೊಡತ್ತೆ. ಹಾಗಾಗಿ ಅಲ್ಲಿರುವಂತಹ ಈಶಾನ ಶಬ್ದ ಭಗವಂತನನ್ನೇ ಹೇಳ್ಕೊಡ್ಬೇಕೆ ಹೊರತು ವಾಯುದೇವರನ್ನಲ್ಲ ಅಂತ ಸಾಧನೆ ಮಾಡಿದ್ದೀವಿ. ಅದಕ್ಕೆ ಲಿಂಗವನ್ನು ಪ್ರಶ್ನೆ ಮಾಡಿದ್ರು. ಹೇಗೆ ಈಶಾನ ಶಬ್ದವನ್ನು ಸಮನ್ವಯ ಮಾಡುವಾಗ ವಾಮನ ಶಬ್ದವು ಇದೇ ಪಕ್ಕದಲ್ಲಿ, ಆದ್ದರಿಂದ ಆ ಈಶಾನ ಶಬ್ದಕ್ಕೆ ಭಗವಂತ ಅಂತೆ ಅರ್ಥ ಅಂತ ಮಾಡಿದ್ರಲ್ವಾ. ಹಾಗೆ ವಾಯುದೇವರು ಈಶಾನ ಶಬ್ದ ವಾಚ್ಯರು ಅಂತ ಅನ್ನೋದಕ್ಕೆ ನಮಗೆ ಲಿಂಗವಿದೆ. ಪ್ರಾಣಾದಿ ವ್ಯವಸ್ಥಾಪಕತ್ವ, ಸರ್ವದೇವ ಉಪಾಸ್ಯತ್ವ ಇವೇ ಮೊದಲಾದ ಲಿಂಗವಿದ್ದದ್ದರಿಂದಾಗಿ ವಾಯುದೇವರೇ ಈಶಾನ ಶಬ್ದ ವಾಚ್ಯರು ಅಂತ ಹೇಳಬಹುದಲ್ಲ ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಶ್ರುತಿ ಲಿಂಗ, ಈಗ ಶಬ್ದ ಅಂದ್ರೆ ಶ್ರುತಿ, ಭಗವಂತನನ್ನು ಈಶಾನ ಶಬ್ದ ವಾಚ್ಯನಾಗಿದ್ದಾನೆ ಭಗವಂತನೇ ಅಂತ ಅನ್ನೋದಕ್ಕೆ ನಮಗೆ ಏನು ಪ್ರಮಾಣ? ನಮಗೆ ವಾಮನ ಎನ್ನುವಂತಹ ಶ್ರುತಿ, ಶಬ್ದ ಶ್ರುತಿ ಎಲ್ಲ ಒಂದೇ. ವಾಮನ ಅಂತನೋ ಶ್ರುತಿ. ವಾಯುದೇವರೇ ಈಶಾನ ಶಬ್ದ ವಾಚ್ಯರು ಅಂತ ಹೇಳೋದಕ್ಕೆ ನಮಗೆ ಒಂದು ಪ್ರಮಾಣವೇನು? ಪ್ರಾಣಾದಿ ವ್ಯವಸ್ಥಾಪಕತ್ವ, ಸರ್ವದೇವ ಉಪಾಸ್ಯತ್ವ ಇವೇ ಮೊದಲಾದ ಲಿಂಗ. ಹೌದಾ? ಹೀಗಿರುವಾಗ ಯಾವುದು ಪ್ರಬಲ ಅಂತ ನಾವು ವಿಚಾರ ಮಾಡ್ಬೇಕು. ಶ್ರುತಿ ಮತ್ತೆ ಲಿಂಗದ ಮಧ್ಯದಲ್ಲಿ ವಾಮನ ಶ್ರುತಿ, ಪ್ರಾಣದೇವರ ಲಿಂಗ. ಶ್ರುತಿ ಮತ್ತೆ ಲಿಂಗದ ಮಧ್ಯದಲ್ಲಿ ಲಿಂಗ ಇದು ದುರ್ಬಲ. ದುರ್ಬಲ ಅಂತಂದ್ರೆ ಶ್ರುತಿಗಿಂತಲೂ ಲಿಂಗ ಇದು ದುರ್ಬಲ, ಶ್ರುತಿ ಇದು ಪ್ರಬಲ. ಹಾಗಾಗಿ ಪ್ರಬಲವಾದ ಶ್ರುತಿ ಇದೆ ಪರಮಾತ್ಮನೇ ಈಶಾನ ಶಬ್ದ ವಾಚ್ಯ ಅಂತ ಅನ್ನೋದಕ್ಕೆ. ಪ್ರಬಲವಾದ ಶ್ರುತಿ ಇದ್ದದ್ದರಿಂದ ಅದನ್ನು ನೋಡಿಕೊಂಡು ನಾವು ನಿರ್ಣಯ ಮಾಡ್ಕೊಳ್ಬೇಕು, ಯಾವುದು ಪ್ರಬಲ ಯಾವುದು ದುರ್ಬಲ. ಪ್ರಬಲವಾದ ಶ್ರುತಿ ಹೇಳಿದ್ದನ್ನು ಒಪ್ಪಿಕೊಂಡು ದುರ್ಬಲವಾದ ಲಿಂಗ ಹೇಳಿದ್ದನ್ನು ಬಿಡಬೇಕು. ಈಗ ಶ್ರುತಿಯೇ ಇದ್ದಿದ್ದಿಲ್ಲ ಅಂದ್ರೆ ಆಗ ಲಿಂಗವನ್ನು ತೆಗೆದುಕೊಳ್ಳಿ, ಅವಾಗ ತಪ್ಪಿಲ್ಲ. ಪ್ರಬಲ ದುರ್ಬಲ ಮಧ್ಯದಲ್ಲಿ ಪ್ರಬಲವಾದ ಶ್ರುತಿ ಇರುವಾಗ, ವಾಮನ ಶ್ರುತಿ ಇರುವಾಗ ಅದನ್ನು ಬಿಟ್ಟು ಅದಕ್ಕಿಂತಲೂ ದುರ್ಬಲವಾದ ಕಡಿಮೆ ಪ್ರಬಲವಾದ ಲಿಂಗ ಹೇಳುವ ಮಾತನ್ನು ಕೇಳಿ ಈಶಾನ ಶಬ್ದವನ್ನು ವಾಯುದೇವರಲ್ಲಿ ಸಮನ್ವಯ ಮಾಡೋದು ಸರಿಯಲ್ಲ. ಲಿಂಗಕ್ಕಿಂತಲೂ ಅತ್ಯಂತ ಪ್ರಬಲವಾದ ಶ್ರುತಿ ತಾನು ಭಗವಂತನನ್ನು ಹೇಳ್ತಾ ಇರುವಾಗ ಅದನ್ನು ನೋಡಿಕೊಂಡು ನಾವು ಈಶಾನ ಶಬ್ದವನ್ನು ಭಗವಂತನಲ್ಲೇನೆ ಸಮನ್ವಯ ಮಾಡಬೇಕು. ಆಯ್ತಲ್ಲ? ಇನ್ನ ಅದಕ್ಕೇನೆ ಕೊನೆಯ ವಾಕ್ಯದಲ್ಲಿ ಆಯ್ತು ಅವಾಮನ ಶಬ್ದ ಇದೆ ಇಟ್ಕೊಳ್ಳಿ, ಪರವಾಗಿಲ್ಲ. ಆ ವಾಮನ ಶಬ್ದಕ್ಕೆ ಈಗ ಆತ್ಮ ಅಂತ ಅಂತೇವೆ ಅಥವಾ ಇನ್ನೇನೇನೋ ಶಬ್ದ ಅಂತೇವೆ.
ಒಂದು ಶಬ್ದಕ್ಕೆ ಎಲ್ಲ ಅರ್ಥವನ್ನು ಮಾಡ್ತೇವಲ್ವಾ, ಹಾಗೆ ವಾಮನ ಶಬ್ದಕ್ಕೆ ಭಗವಂತ ಅಂತೂ ಅರ್ಥ ಇರುವಂತೆ ವಾಯುದೇವರು ಅಂತ ಅರ್ಥ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡೋಣ? ವಾಯುದೇವರಲ್ಲಿ ಈಶಾನ ಶಬ್ದವನ್ನು ಸೊನ್ನೆ ಮಾಡೋಣ. ಅದಕ್ಕಂದ್ರು ನಿರವಕಾಶ ವಾಮನ ಶ್ರುತೇರೇವ ಇತ್ಯರ್ಥ. ನಿರವಕಾಶ ವಾಮನ ಶ್ರುತಿ. ನಿರವಕಾಶ ವಾಮನ ಶ್ರುತಿ ಅಂತಂದ್ರೆ ಅನ್ಯತ್ರ ಅವಕಾಶವೇ ಇಲ್ಲ. ವಾಮನ ಅಂತನ್ನುವ ಶಬ್ದ ಕೆಲವೊಂದು ಇರುತ್ತೆ, ಕೇವಲ ಭಗವಂತರನ್ನು ಮಾತ್ರ ಹೇಳ್ಕೊಡುವ ಶಬ್ದವಿರುತ್ತೆ, ಅಸಾಧಾರಣವಾದ ಶಬ್ದ. ಹಾಗೆ ಈ ಶಬ್ದವನ್ನು ನಿರವಕಾಶವಾಗಿದೆ, ಬೇರೆಯವರನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಭಗವಂತನನ್ನು ಮಾತ್ರ ಹೇಳ್ಕೊಡತ್ತೆ. ಅಂತಹ ವಾಮನ ಶ್ರುತಿ ಇದ್ದದ್ದರಿಂದಾಗಿ ನಾವು ವಾಯುದೇವರೇ ಮೊದಲಾದವರನ್ನು ಈ ಈಶಾನ ಶಬ್ದ ವಾಚ್ಯರಾಗಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ವಿಚಾರ, ಇಲ್ಲಿ ವಾಯುದೇವರನ್ನು ಹೇಳಿಕೊಡುವ ಲಿಂಗವಿದೆ ಅಂತಂದ್ರಿ, ಭಗವಂತನನ್ನು ಹೇಳಿಕೊಡುವ ವಾಮನ ಶ್ರುತಿ ಇದೆ ಅಂತಂದ್ರಿ. ಇದರಲ್ಲಿ ಶ್ರುತಿ ಇದು ಪ್ರಬಲ, ಲಿಂಗ ಇದು ದುರ್ಬಲ, ಅಂದ್ರೆ ಶ್ರುತಿಗಿಂತಲೂ ದುರ್ಬಲ ಅಂತನ್ನುವ ಮಾತು ಈ ಸೂತ್ರದಲ್ಲಿ ಯಾವ ಶಬ್ದದಿಂದ ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಶಬ್ದ ದೇವ ಪ್ರಮಿತ ಅಂತನ್ನುವಲ್ಲಿ ಶಬ್ದ ದೇವ ಅಂತನೋ ಕಡೆ ಏವಕಾರ ಇದೆ ಅಲ್ವಾ, ಆ ಏವಕಾರದಿಂದಲೇನೆ ಶಬ್ದಾದೇವ ಅಂದ್ರೆ ಏನು? ಶಬ್ದದಿಂದಲೇ. ಹಂಗಂದ್ರೆ ಇನ್ನೊಂದೇನಲ್ಲ, ಶ್ರುತಿ ಅಲ್ಲ. ಯಾಕೆ ಅಲ್ಲ? ಶ್ರುತಿ ಪ್ರಬಲ, ಲಿಂಗ ಇದು ದುರ್ಬಲ ಅಂತ ಈ ಪ್ರಾಬಲ್ಯ ದೌರ್ಬಲ್ಯವನ್ನು ಸೂತ್ರಕಾರರು ವೇದವ್ಯಾಸ ದೇವರು ಏವ ಅಂತನೋ ಶಬ್ದದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಅರ್ಥವಾಯ್ತಲ್ಲ? ಇದು ನಿಮಗೆ ಈ ಸಂಕ್ಷೇಪವಾಗಿ ಶಬ್ದಾದೇವ ಪ್ರಮಿತ ಅಂತನ್ನುವ ಸೂತ್ರದ ವಿಚಾರ. ಇನ್ನು ಮುಂದಿನ ಸೂತ್ರ ಓಂ ಹೃದ್ಯಪೇಕ್ಷಯಾತು ಮನುಷ್ಯಾಧಿಕಾರತ್ವಾತ್. ಓಂ ಓಂ ಹೃದ್ಯಪೇಕ್ಷಯಾತು ಮನುಷ್ಯಾಧಿಕಾರತ್ವಾತ್. ಓಂ. ಈಗ ಈ ಸೂತ್ರದಲ್ಲಿ ಏನು ವಿಚಾರ ಮಾಡ್ತಾರೆ ಅಂದ್ರೆ, ಹಿಂದಕ್ಕೆ ಭಗವಂತ ಅಥವಾ ಇದೇ ಯಾವ ಈಶಾನ ಶಬ್ದವನ್ನು ಸೋನೆ ಮಾಡಿದ್ರಲ್ವಾ, ಕಾಟಕದಲ್ಲಿರುವಂತಹ ಈಶಾನ ಶಬ್ದ ಸೋನೆ ಮಾಡಿದ್ರಲ್ವಾ, ಇದೇ ವಾಕ್ಯದಲ್ಲಿ ಹಿಂದೆ ನಮಗೆ ಒಂದು ಶಬ್ದವಿದೆ, ಅಂಗುಷ್ಟ ಮಾತ್ರ ಪುರುಷ ಮಧ್ಯೆ ಆತ್ಮನೆ ತಿಷ್ಠತಿ ಈಶಾನೋ ಭೂತ ಭೋಗ್ಯಸ್ಯ ಅಂತ ವಾಕ್ಯ ಅದು. ಅಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳಿ ಅಂಗುಷ್ಟ ಮಾತ್ರ ಪರಿಮಾಣವನ್ನು ಪಡೆದವನು ಭಗವಂತ. ಅಂತಹ ಭಗವಂತ ಹೃದಯ ಗುಹೆಯಲ್ಲಿ ವಾಸ ಮಾಡ್ತಾನೆ, ಇದ್ದಾನೆ, ಮಧ್ಯೆ ವಾಮನವಾಸಿ ಇತ್ಯಾದಿಯಾಗಿ ವಿಚಾರ ಇರ್ಲಿ. ಅಂದ ಮೇಲೆ ಅಂಗುಷ್ಟ ಮಾತ್ರವನ್ನು ಪಡೆದವನು ಭಗವಂತನ, ಅಷ್ಟೇನಾ ಭಗವಂತನ ಅವಸ್ಥೆ? ಹಾಗಾದ್ರೆ ನಮಗಿಂತಲೂ ಚಿಕ್ಕವನಾದಲ್ವ ಭಗವಂತ? ನಾವೇ ಅದಕ್ಕಿಂತ ದೊಡ್ಡವರಿದ್ದೇವೆ. ಭಗವಂತ ಕೇವಲ ಅಂಗುಷ್ಟ ಮಾತ್ರ ಪರಿಮಾಣ, ಹೆಬ್ಬಟ್ಟಿನಂತಷ್ಟು ಪರಿಮಾಣವನ್ನು ಪಡೆದುಕೊಂಡು ಭಗವಂತ ಇದ್ದಾನೆ ಅಂತಾಯ್ತು. ಹಾಗಾದ್ರೆ ಇದು ಭಗವಂತನಿಗೆ ಹೇಳಿದ್ದಾರ ಇದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸಮಾಧಾನವಾಗಿ ಈ ಸೂತ್ರ ಪ್ರಾರಂಭ ಆಗತ್ತೆ. ಹೃದ್ಯಪೇಕ್ಷಯಾತು ಮನುಷ್ಯಾಧಿಕಾರತ್ವಾತ್. ಇಲ್ಲಿ ಹೃದ್ಯಪೇಕ್ಷಯಾತು ಅಂತನೋ ಕಡೆಗೆ ತು ಅಂತನೋ ಶಬ್ದವಿದೆ, ಅದಕ್ಕೆ ಏವ ಅಂತ ಅರ್ಥ. ಅಂದ್ರೆ ಹೃದ್ಯಪೇಕ್ಷಯಾತು ಅದಕ್ಕೆ ಅಭಿಪ್ರಾಯ ಹೃದ್ಯಪೇಕ್ಷಯ ಏವ, ಅಥವಾ ಅಪಿಶಬ್ದಾರ್ಥೇಚ, ಅಪಿ ಅಂತನೋ ಶಬ್ದಾರ್ಥದಲ್ಲಿ ಅಂದ್ರೆ ಹೃದ್ಯಪೇಕ್ಷಯ ಅಪಿ ಅಂತ ಹೀಗೆ ಎಲ್ಲರ್ಥವನ್ನು ಸ್ವೀಕಾರ ಮಾಡೋದು. ತಥಾಚ ಏನಾಯ್ತು ಅಂತಂದ್ರೆ, ಸರ್ವಗತಸ್ಯಾಪಿ ವಿಷ್ಣೋಃ ಅಂಗುಷ್ಟ ಮಾತ್ರತ್ವೋಕ್ತಿ. ಸರ್ವಗತಸ್ಯಾಪಿ ವಿಷ್ಣೋಃ, ಸರ್ವಗತನಾದಂತಹ ಯಾವ ಭಗವಂತ ಇದ್ದಾನೆ ಅಂತಹ ಭಗವಂತನಿಗೆ ಅಂಗುಷ್ಟ ಮಾತ್ರತ್ವೋಕ್ತಿ, ಕೇವಲ ಅಂಗುಷ್ಟ ಮಾತ್ರ ಪುರುಷ ಇತ್ಯಾದಿಯಾಗಿ ಹೆಬ್ಬಟ್ಟಿನಷ್ಟು ಪರಿಮಾಣವನ್ನು ಪಡೆದುಕೊಂಡು ಭಗವಂತ ಇದ್ದಾನೆ ಅಂತ ಎಲ್ಲಿ ನಮಗೆ ವಾಕ್ಯದಲ್ಲಿ ಸಮರ್ಥನೆ ಮಾಡಿದ್ದುಂಟೋ ಅದೆಲ್ಲವೂ ಹೃದ್ಯಪೇಕ್ಷೆಯ ಏವ. ಅಂದ್ರೆ ಹೃದ್ಯಪೇಕ್ಷೆಯ ಏವ ಅಂದ್ರೆ ಅಂಗುಷ್ಟ ಪರಿಮಿತ ಹೃದಯಾಕಾಶಾಪೇಕ್ಷೆಯ ಏವ. ಅಂದ್ರೆ
ಅಂಗುಷ್ಟದಷ್ಟು ಪರಿಮಿತವಾದ ಒಂದು ಹೃದಯಾಕಾಶ. ನಮ್ಮ ಹೃದಯ ಎಷ್ಟು ದೊಡ್ಡದಿದೆ? ಅಷ್ಟು ದೊಡ್ಡದ್ದನ್ನು ತನ್ನ ರೂಪವನ್ನು ಮಾಡಿಕೊಂಡು ಭಗವಂತ ಇದ್ದಾನೆ. ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ? ಅಷ್ಟು ದೊಡ್ಡದು ವ್ಯಾಪ್ತವಾದ ರೂಪವನ್ನು ಭಗವಂತ ಮಾಡಿಕೊಂಡು ತಾನೊಂದು ರೂಪವನ್ನು ಇಟ್ಟಿದ್ದಾನೆ. ಹೀಗೆ ಅಂಗುಷ್ಟ ಪರಿಮಿತವಾದ, ಅಷ್ಟೇ ಸೀಮಿತವಾದ ಹೃದಯ ಗುಹೆ. ಆ ಯಾವ ಹೃದಯ ಗುಹೆ ಇದೆಯೋ ಅದರ ಅಪೇಕ್ಷೆಯ, ಅದನ್ನು ನೋಡಿಕೊಂಡು ಭಗವಂತ ಅಂಗುಷ್ಟ ಮಾತ್ರ ಪರಿಮಿತನಾಗಿ ತಾನಿದ್ದಾನೆ. ನತಾವತ ವಿಷ್ಣು ಪರಿಚ್ಛಿನ್ನತ್ವಂ ಜ್ಞೇಯಂ. ಓ, ಹಾಗಾದ್ರೆ ಇದನ್ನು ನೋಡಿಕೊಂಡು ಭಗವಂತ ಎಲ್ಲಿದ್ದಾನೆ? ಹೃದಯ ಗುಹೆಯಲ್ಲಿ ಇದ್ದಾನೆ. ಹೃದಯ ಗುಹೆ ಎಷ್ಟು ದೊಡ್ಡದು? ತುಂಬಾ ಚಿಕ್ಕದು. ಅದರಲ್ಲಿದ್ದಾನೆ ಭಗವಂತ. ಅವನು ಎಷ್ಟು ದೊಡ್ಡವನು? ಅಂಗುಷ್ಟ ಮಾತ್ರ ಪರಿಮಾಣ. ಓ, ಹಾಗಾದ್ರೆ ಭಗವಂತನ ಸೀಮೆ ಇಷ್ಟೇ ಅಂತ. ಹೀಗೆ ದೇವರಿಗಿಂತಲೂ ನಾನೇ ವ್ಯಾಪ್ತನಾದೆ. ದೇವರು ಬರೀ ಹೃದಯ ಪ್ರದೇಶದಲ್ಲಿ ಮಾತ್ರ ಇದ್ದಾನೆ. ನಾನು ಇಷ್ಟು ದೊಡ್ಡ ದೇಹವನ್ನು ತೆಗೆದುಕೊಂಡು ಇಷ್ಟೆಲ್ಲಾ ಕಡೆಗೆ ನಾನೇ ಇದ್ದೇನೆ ಅಂದೇನೆ ನನಗಿಂತ ಪರಿಚ್ಛಿನ್ನನಾದ ಭಗವಂತ ಅಂತ. ಹೀಗೆ ಸರ್ವಥಾ ಭಗವಂತನಿಗೆ ಪರಿಚ್ಛಿನ್ನ 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 ಅಂತನೋ ಶಬ್ದಕ್ಕೆ ಅಪರಿಚ್ಛಿನ್ನ ಪರಿಚ್ಛಿನ್ನ ಅಂತ ಕರೀತಾರೆ. ಅಪರಿಚ್ಛಿನ್ನ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಎಲ್ಲ ಕಡೆಗೆ ಇರೋದು ಅಪರಿಚ್ಛಿನ್ನ. ಆಕಾಶ, ದೇಶ, ಕಾಲ ಅಪರಿಚ್ಛಿನ್ನ ಅಂದ್ರೆ ಎಲ್ಲ ಕಡೆಗೆ ಇದೆ. ನಮ್ಮ ಮೊಬೈಲು, ಪುಸ್ತಕ, ಚೇರು ಇದೆಲ್ಲವೂ ಪರಿಚ್ಛಿನ್ನ, ಅಲ್ಪವಾದ ದೇಶದಲ್ಲಿದೆ. ಹಾಗೆ ಭಗವಂತ ಅಲ್ಪನಾದ ದೇಶದಲ್ಲಿ ಇದ್ದದ್ದರಿಂದ ಭಗವಂತ ಪರಿಚ್ಛಿನ್ನನಾದ. ಆಯ್ತಲ್ಲ? ಅಂತ ಸರ್ವತಾ ತಿಳಿಯಬೇಡಿ. ಯಾಕೆ? ಭಗವಂತ ತಾನು ಹೃದಯ ಗುಹೆಯಲ್ಲಿ ಇರಬೇಕು ಅಂತ ತನ್ನ ಸಂಕಲ್ಪ. ಅಲ್ಲಿದ್ದು ನಿಯಮನ ಮಾಡಬೇಕು. ಅಲ್ಲಿದ್ದು ನಿಯಮನ ಮಾಡುವಾಗ ಹೊರಗಿದ್ದು ನಿಯಮನ ಮಾಡೋದಲ್ಲ, ಒಳಗಿದ್ದು ಮಾಡಬೇಕು. ಒಳಗಿದ್ದು ಮಾಡುವಾಗ ಆ ಹೃದಯ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡಿದ್ದಾನೆ. ಇದನ್ನು ನೋಡಿಕೊಂಡು ಭಗವಂತನಲ್ಲಿ ಅಷ್ಟೇ ಪರಿಮಾಣವಿದೆ ಅಂತ ಸರ್ವತಾ ತಿಳಿಯಬಾರದು. ವ್ಯಾಪ್ತವಾದ ರೂಪ ಭಗವಂತನ ರೂಪ ಅಂತ. ಇಷ್ಟು ಸಮಾಧಾನ. ಇದಾದ ಮೇಲೆ ಅಂದ್ರೆ ಹಿಂದೆ ಬಂದ ಅಂಗುಷ್ಟ ಮಾತ್ರ ಪುರುಷ ಅಂತ ಅಂಗುಷ್ಟ ಶಬ್ದ ಬಂದಿದ್ದಕ್ಕಾಗಿ ಈ ಸೂತ್ರದಲ್ಲಿ ಹೃದಯಪೇಕ್ಷೆಯ ಅಂತ ಸಮಾಧಾನವನ್ನು ಕೊಟ್ಟು, ಇದಾದ ಮೇಲೆ ಓ, ಹಾಗಾದ್ರೆ ಎಲ್ಲ ಕಡೆಗೆ ಭಗವಂತ ಅಂಗುಷ್ಟ ಮಾತ್ರ ಪರಿಮಾಣ ಅಂತ ಆಗತ್ತಾ? ಸರಿ, ನಿಮ್ ವಾಯ್ಸ್ ಕೇಳ್ತಾ ಇಲ್ಲ ಸರಿಯಾ? ಆಚಾರ್ಯ, ನಿಮ್ ವಾಯ್ಸ್ ಕೇಳ್ತಾ ಇಲ್ಲ. ಯಾರಿಗೆ ಫೋನ್ ಮಾಡ್ಬೇಕಾ ಗಿರೀಶ? ಆಚಾರ್ಯ, ನನ್ ಫೋನ್ ಮಾಡಿದ್ರೆ ಈ ಪಾಠವೇ ಕಟ್ ಆಗತ್ತೆ, ಮುಗಿದೋಗತ್ತನ, ಯಾಕಂತೆಲ್ಲ. ಸರಿ ಇರೋಣ. ಓಕೆ.
ಸರ್ ಅನ್ಮ್ಯೂಟ್ ಮಾಡ್ಬೇಕಾಗ್ತದೆ, ನೀವು ಮ್ಯೂಟ್ ನಲ್ಲಿ ಇದ್ದೀರಿ. ಡ್ರಾಪ್ ಆಗಿದೆ ಅಂತ ಕಾಣಿಸ್ತದಲ್ಲ? ಹೌದಣ್ಣ. ಅವ್ರಿಗೆ ಕನೆಕ್ಟ್ ಆಗ್ತಾ ಇಲ್ಲಂತೆ, ನಾಳೆಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಓಕೆ ಓಕೆನಾ. ಶ್ರೀಕೃಷ್ಣ. ಶ್ರೀ ಕೃಷ್ಣ.